ಮಾತಾಡ್ರೆ ಹೆಂಗಾಗುತ್ತೆ? ರೀತಿ ರಿವಾಜುಗಳು ಇರ್ತವೆ. ನೀವು ಬೆದರಿಸ್ಕೊಂಡು ನಾವು ನಮ್ಗೆ ಇಂಜಸ್ಟಿಸ್ ಆಗಿದೆ ಅಂತ ನಾವು ಹೇಳಕ್ ಬಂದಿರೋದು. ಡಿಲೇ ಆಫ್ ಜಸ್ಟಿಸ್ ಆಲ್ಸೋ ಇಂಜಸ್ಟಿಸ್. ನಿಮ್ಗೆ ಗೊತ್ತಾ? ಒಂದ್ ನಿಮಿಷ ಅಲ್ಲ, 4 ತಿಂಗಳಿಂದ ನೀವೇನು ಮಾಡ್ಬೇಕಾಗಿರುತ್ತೆ. 4 ತಿಂಗಳು ಬೇಕಾ? 6 ತಿಂಗಳು ಬೇಕು. ಇಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಸಮಸ್ಯೆನ ಬಗೆಹರಿಸ್ಕೊಂಡು ಬಂದಿರಾ? ಅಲ್ಲ, ನೀವು ಬಂದ್ರೆ ಏನಕ್ಕೆ ಇವಾಗ? ನಾನು ಬಂದಿರೋ ನಮ್ಗೆ ನ್ಯಾಯ ಒಳಗಡೆ ಬಂದು ನಾವು ಮಾತಾಡಕ್ಕಾಗಲ್ಲ. ನಾವು ಬೀದಿ ಹೋರಾಟ ಮಾಡೋಕ್ಕೂ ನಮಗೂ ಐತೆ. ನಿಮ್ಗೆ ಬೀದಿ ಹೋರಾಟ ಮಾಡಿ ಅದಕ್ಕೆ ಹಕ್ಕಿದೆ. ಪರ್ಮಿಷನ್ ತಗೊಂಡಿದ್ದೀರಾ? ಪರ್ಮಿಷನ್ ಎಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ? 4-5 ಪರ್ಮಿಷನ್ ತಗೊಂಡಿದ್ದೀರಾ? ವಿತೌಟ್ ಪರ್ಮಿಷನ್ ತಗೊಂಡಿದ್ದೀರಾ? ಪರ್ಮಿಷನ್ ತಗೊಂಡಿಲ್ಲ. ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಪರ್ಮಿಷನ್ ತಗೊಂಡಿದ್ದೀರಾ? ಪರ್ಮಿಷನ್ ತಗೋಬೇಕಂತ ಏನಿದ್ಯಾ? ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಪರ್ಮಿಷನ್ ತಗೊಂಡಿದ್ದಾರೆ. ಸತ್ತೋಗಿದ್ದಾನೆ, ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಏನು ಮಾಡೋದು ನಾವು? ಪರ್ಮಿಷನ್ ತಗೊಂಡಿದ್ದೀರಾ? ನ್ಯಾಯ ಕೇಳಿದ್ ಪರ್ಮಿಷನ್ ತಗೋಬೇಕಾ? ನಿಮ್ಗೆ ಏನ್ ಮಾತಾಡ್ತಾ ಇದ್ದೀರಿ ಸರ್ ನೀವು? ನೀವೊಬ್ಬ ಇನ್ಸ್ಪೆಕ್ಟರ್. ನೀವು ಹೌದು, ನೀವು ನ್ಯಾಯ ತಗೊಳಕ್ ಪರ್ಮಿಷನ್ ತಗೋಬೇಕು. ಅಲ್ಲಪ್ಪ, ನ್ಯಾಯ ತಗೊಳ್ಳಿಕ್ಕೆ ರೀತಿ ಇದೆಯಪ್ಪ. ಅಲ್ಲ, ರೀತಿ ಯಾವ ರೀತಿ? ಮತ್ತೆ ಇಲ್ಲ, ಇಲ್ಲಿ ಏನು ಬಗೆಹರಿಸ್ಕೋಬೇಕು ಆ ತರ ಬಂದಿದ್ರೆ ಕುತ್ಕೊಂಡು ಒಳಗಡೆ ಬಂದು ಮಾತಾಡಿಬೇಕಾರೆ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳ್ರಿ. ನಂಗೆ ಗೊತ್ತು, ಫೇಸ್ ಮಾಡೋದು ಒಳಗಾಗ್ತೀರಾ? ನೀವ್ ಹೇಳ್ತಾ ಇದ್ರಲ್ಲ ಪರ್ಮಿಷನ್ ತಗೊಂಡಿಲ್ಲ, ಒಳಗಾಗ್ತಂತ ಹೇಳಿದ್ರೆ ಏನ್ ಭಯ ಇಲ್ಲ. ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಹೌದು, ನ್ಯಾಯ ಕುತ್ಕೊಂಡು ಇಲ್ಲ ತಪ್ಪದು. ತಪ್ಪಿಲ್ಲ, ಹೋರಾಟ ಮಾಡೋದು ಮಕ್ಕಲ್ವಾ? ನಿಮ್ಗೆ ಹೋರಾಟ ಮಾಡ್ಲಿಕ್ಕೆ ಮಾಡಿದಿರಿ. ಆಯ್ತು ಬಿಡಿ, ಮುಗಿದ್ರ. ಅಲ್ಲ, ಇನ್ನ ಎಷ್ಟು ತಿಂಗಳು ಹೋಗ್ಬೇಕು? ನೀವ್ ಹೇಳ್ತಾ ಇರೋದು ಹೋಗ್ತಾನೆ ಇರ್ಬೇಕಾ? ಇವರು ಸತ್ತೋಗ್ಬಿಡ್ಬೇಕು, ಹೋಗ್ತಾನೆ ಇರ್ಬೇಕು. ನೀವ್ ಹೇಳೋದು ಕರ್ನಾಟಕ ಸರ್. ಏನ್ ಮಾತಾಡ್ತಾ ಇದೀರಾ ಸರ್ ನೀವು? ಕಾನೂನು ಚೌಕಟ್ಟ ನೀವು ಮಾತಾಡ್ತಾ ಇದ್ದೀರಾ? ಒಂದ್ ನಿಮಿಷ ರಮ್ಮ, ಆಯ್ತು ಸರ್, ಅವ್ರು ನ್ಯಾಯ ಕೇಳ್ರಿ. ಇಲ್ಲಿ ನಾವು ಹೊಟ್ಟೋಗ್ತೀವಿ. ಏನ್ ನ್ಯಾಯ ಕೊಡ್ತೀವಿ. ಸತ್ತೋಗಿದಾರಲ್ಲ, ಇಬ್ಬರು ಸತ್ತೋಗಿದ್ದಾರೆ ಫ್ಯಾಮಿಲಿಯಲ್ಲಿ, ಇಬ್ಬರು ಸತ್ತೋಗಿದ್ದಾರೆ. ಅವ್ರ ನ್ಯಾಯ ತೋರಿಸ್ಕೊಡಿ, ನಾವು ಹೊಟ್ಟೋಗ್ತೀವಿ. ಏನಕ್ಕೆ ನ್ಯಾಯ ಕೊಡ್ಬೇಕು? ಏನು ನ್ಯಾಯ ಕೊಟ್ಟಿದ್ದಾರೆ ಹೇಳಿದ್ರಲ್ಲ, ಕಂಪ್ಲೇಂಟ್ ಯಾರು ಮೆನ್ಷನ್ ಮಾಡಿದಾರಲ್ಲ, ಇಂಥವ್ರ ನಮ್ಗೆ ಅನುಮಾನ ಇದೆ ಅಂತ. ಒಂದ್ ನಿಮಿಷ ದಿನ ಬಿಟ್ಬಿಡಿ ಸರ್, ಬೇಕಾಗಿಲ್ಲ. ನಾವ್ ಯಾರು ಮತ್ತೆ ಎದುರ್ತಾ ಬಂದಿಲ್ಲ. ನಾವು ಒಂದ್ ನಿಮಿಷ ಮಾಡ್ಕೊಳ್ಳಿಕ್ಕೆ ರೀತಿ ರಿವಾಜ್ ಇರುತ್ತೆ. ಯಾರು ಎದುರಿಸಿ ಯಾರು ಎದುರು ಕುತ್ಕೊಂಡು ಮಾತಾಡ್ಲಿಕ್ಕೆ ಅವಶ್ಯಕತೆ ಇತ್ತು ಅಂದ್ರೆ ಹೊಡೆ ಬಂದು ಕುತ್ಕೊಂಡು ಮಾತಾಡಿ. ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ನಮ್ಮನೆ ಒಳಗಾಗ್ತೀವಿ, ಸ್ಟೇಷನ್ ಹಾಕಿಸ್ತೀವಿ ಅಂತ ಹೇಳ್ತೀರಲ್ಲ. ಅಲ್ಲ ರೀ, ನಿಮಗೆ ನ್ಯಾಯ ಕೇಳ್ಬೇಕಾ? ಹೊರಡೆ ಬಂದು ಹೇಳ್ತೀನಿ. ನ್ಯಾಯ ಸರ್, ಎಷ್ಟು ಇರ್ರಿ, ಹಂಗೆ ಮಾತಾಡೋ ನಿಮಿಷ ಕೊಡಪ್ಪ. ಅವಾಗಿಂದ ಮಾತಾಡ್ತಾ ಮರ್ಯಾದೆ ಕೊಡ್ಬೇಕು. ನಾನು ಮರ್ಯಾದೆ ಕೊಡ್ರೆ ನೀವು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಿರಿ. ನೀವು ನೀವ್ ಹೇಳೋದಕ್ಕೆ ನಾವ್ ಹೇಳೋದು ಕೇಳಿ ಸರ್. ನಾವು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿ ಆಯ್ತು. ಯುಡಿಆರ್ ಏನೋ 194 ಸಬ್ ಕ್ಲಾಸ್ ಏನೋ ಇದೆಯಲ್ಲ, ಅದಾಯ್ತದು. ನಾವು ಈಗ ಕೊಟ್ಟಿರೋದು ಅಟ್ರಾಸಿಟಿ ಬರುತ್ತೆ. ಅದು ನೀವು ಓದಿದ್ರೆ ಕಂಪ್ಲೇಂಟ್ ಕಾಪಿ ಇಲ್ಲ. ನೀವು ಓದಿಲ್ಲ, ನೀವು ಓದಿದ್ರೆ ಮಾತಾಡ್ತಾ ಇದ್ದಾರೆ. ನೀವು ಕುತ್ಕೊಂಡಿದ್ರೆ ನೀವು ಮಾತಾಡ್ತಿದ್ರೆ ಅಷ್ಟೇ. ಯಾವ ಕಂಪ್ಲೇಂಟ್ ಕಾಪಿ? ನಾವು ಕಂಪ್ಲೇಂಟ್ ಕಾಪಿ ACB ಕಂಪ್ನಿ ಅದು ಅಟ್ರಾಸಿಟಿ ಬರುತ್ತೆ. ಅಟ್ರಾಸಿಟಿ ಓದಿದ್ರಾ? ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೊತ್ತಿದ್ಯಾ? ಸರ್, ನಾವು ಓದಿರೋ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೊತ್ತಿದ್ಯಾ? ಅಟ್ರಾಸಿಟಿ ಏನಂತಾರೆ? ನೀವು ಹೇಳಿ. ಪ್ರೈಮ್ ಆಫೀಸ್ ಏನ್ ಕಾಣಿಸುತ್ತೆ ಫಸ್ಟ್ FIR ಮಾಡ್ಬೇಕಂತ ಕೆಲಸ ಮಾಡ್ರಿ. ಒಳಗಡೆ ಬಂದು ಕುತ್ಕೊಂಡ್ರೆ ಮಾತಾಡಕ್ಕೆ ನೀವು ಅಷ್ಟ ನಿಮ್ಗೆ ಗೊತ್ತಿಲ್ಲ ಇದು ಕೇಸ್ ಬಗ್ಗೆ. ಅಲ್ಲ, ನೀವು ಓದಿರ್ಬೋದು, ಗೊತ್ತಿರ್ಬೋದು. ನಿಮ್ಗೆ ಗೊತ್ತಿಲ್ಲ, ನೀವು ಅಷ್ಟ ಬಂದಿದ್ದೀರಾ. ಯಾರು ಹೆಂಗೆ ಅಂತ ತಿಳ್ಕೊಳ್ಳಿ. ಬನ್ನಿ, ಒಳಗಡೆ ಬಂದು ಹೋಗ್ಲಿ. ಮಾತಾಡಿದ್ರೆ ಆಗಲ್ಲ. ಬನ್ನಿ ಸರ್. ಫೋನ್ ಮಾಡಿದ್ರು, ಮೆಸೇಜ್ ಹಾಕಿದ್ರು, ಬಂದಿಲ್ಲ. ಪೊಲೀಸ್ ಸ್ಟೇಷನ್ ಒಳಗಡೆ ರೆಕಾರ್ಡಿಂಗ್ ಮಾಡಬಾರ್ದಂತ ಆದೇಶ ಇದೆ. ಒಳಗಡೆ ನಿಖಿಲ್ ಅಂಶ ಕೇಳಿಲ್ಲ. ಈಗ ಸ್ಟೇಷನ್ ಇನ್ ರೆಕಾರ್ಡಿಂಗ್ ಇದೆಯಾ? ಅಲ್ಲೇ ನಿಮ್ದು ಖಾತೆ ಕೊಟ್ಟಿದ್ದೀವಿ. ಯಾವಾಗ ನಾವು ಮಾಡಿ ಆಮೇಲೆ ಕೊಡೋದು ನೀವು.